बेंगलुरु पुलिस सीसीबी पुलिस ने 10.60 करोड़ रुपए मूल्य के एमडीएमए क्रिस्टल जब्त किए। इस संबंध में बेंगलुरु पुलिस कमिश्नर सीमांत कुमार सिंह ने प्रेस कॉन्फ्रेंस करके विस्तार से जब्त सामग्री की जानकारी दी। ಇದರಲ್ಲಿ ನಮ್ಮ ಸಿಸಿಬಿ ಪೊಲೀಸ್ ಅವರು ಚಿಕ್ಕಜಾಲ ಪೊಲೀಸ್ ಅವರ ಜೊತೆಗೆ ಸೇರಿ ಮತ್ತೆ ಕೆಲವು ಇನ್ಪುಟ್ಸ್ ಮೇಲೆ ಇದು ಪತ್ತೆ ಮಾಡಿದ್ದಾರೆ. ಅವರು ಬೇರೆ ಕಡೆಯಿಂದ ಬೇರೆ ದೇಶದವರು ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಡೆಲ್ಲಿಯಿಂದ ಬೆಂಗಳೂರಿಗೆ ಯಾವ ರೀತಿ ಅವರು ತಂದಿದ್ದಾರೆ. ಇದರಲ್ಲಿ ಕೆಲವು ಬ್ಯಾಕ್ ಎಂಡ್ ಮತ್ತೆ ಫಾರೆನ್ ಬ್ಯಾಕ್ ಮತ್ತೆ ಫಾರ್ದು ಲಿಂಕೇಜಸ್ ಇರಬಹುದು ಅಂತ ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇನ್ನು ಪ್ರಗತಿ ಮಾಡ್ತೀವಿ. ಸೊ ಮುಂದಿನ ಬರ್ತಾ 26ನೇ ತಾರೀಕಿಗೆ ಒಂದು ಡ್ರಗ್ಸ್ ಬಗ್ಗೆ ವಿಶೇಷವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಾನ್ಯ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಡಿಜಿ ಐಜಿಪಿ ಸಾಹೇಬರು ಮತ್ತೆ ಇನ್ನಿತರ ಬೇರೆ ವಿಂಗ್ಸ್ ಅವರು ಎಲ್ಲರೂ ನಾವು ಸೇರಿಕೊಂಡು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ. ಅದರದ್ದು ಪ್ರೆಸ್ ನೋಟ್ ಕೂಡ ನಿಮಗೆ ಕೊಡಲಾಗಿದೆ. ಸೊ ಬೇರೆ ಅದರಲ್ಲಿ ಅವೇರ್ನೆಸ್ ಬಗ್ಗೆ ಸೆಮಿನಾರ್ಸ್, ವರ್ಕ್ಶಾಪ್ಸ್ ಮತ್ತೆ ಕಮ್ಯುನಿಟಿ ಪೊಲೀಸಿಂಗ್ ಎಲ್ಲರೂ ಕಮ್ಯುನಿಟಿ ಅವ್ರಿಗೆಲ್ಲ ಇನ್ವಾಲ್ವ್ ಮಾಡಿ ಆ ಡ್ರಗ್ಸ್ದು ಒಂದು ರೀತಿ ಡ್ರಗ್ಸ್ ಅಗೇನ್ಸ್ಟ್ ನಾವು ಎಲ್ಲ ಕಡೆ ಸ್ಟೇಷನ್ ಮಟ್ಟದಲ್ಲಿ ಇರಲಿ, ಸಬ್ ಡಿವಿಷನ್ ಅಥವಾ ಡಿವಿಷನ್ ಮಟ್ಟದಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಕಡೆ ನಾವು ಇದರದ್ದು ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತೀವಿ. ಸೊ ಇದು ಬಹಳ ಒಳ್ಳೆ ಕೆಲಸ ನಮ್ಮ ಸಿಸಿಬಿ ಅವರು ಮತ್ತೆ ಚಿಕ್ಕಜಾಲ ಪೊಲೀಸ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇದು ಪ್ರೆಸ್ ಕಾನ್ಫರೆನ್ಸ್ ಇಟ್ಟಿದ್ದೀವಿ. 10 crore ಡ್ರಗ್ಸ್ ಸರ್ ಎಲ್ಲಿಂದ ಬರ್ತಾ ಇತ್ತು, ಆರಿಜಿನ್ ಎಲ್ಲಿಂದ ಇತ್ತು, ಸ್ಟೂಡೆಂಟ್ ಇದ್ರು ಅನ್ನೋದು ಸ್ಟೂಡೆಂಟ್ ಬ್ಯಾಕ್ಗ್ರೌಂಡ್ ಅಲ್ಲ, ಇದು ನಿಮಗೆ ನಾವು ಆಲ್ರೆಡಿ ಡೀಟೇಲ್ಸ್ ಮೋರ್ ದನ್ ಕೊಟ್ಟಿದ್ದೀವಿ. ನೀವು ಇದರಲ್ಲಿ ಒಬ್ಬ ಫಾರಿನರ್ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ನ್ಯಾಷನಾಲಿಟಿ ನಾವು ಈಗ ಇಮಿಡಿಯೇಟ್ಲಿ ಬಹಿರಂಗ ಹೇಳಲಿಕ್ಕೆ ಆಗಲ್ಲ. ಬಟ್ ಸೀರಿಯಸ್ ಇಶ್ಯೂ ಇದೆ. ಇದು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದೆ. ಮತ್ತೆ ಯಾವಾಗ